Hi friends, welcome to all. So it's a good news for all the PSI aspirants. So ನೋಡಿ ರಾಜ್ಯದಲ್ಲಿ 402 PSI ನೇಮಕಾತಿ ಆಗುವ ಸಾಧ್ಯತೆ ಇದೆ. ಸೊ ಇದ್ರ ಬಗ್ಗೆ ಒಂದು ಮಾಹಿತಿ ಕೂಡ ಪ್ರಕಟವಾಗಿದೆ. ಸೊ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೂಡ ತಿಳಿದುಕೊಳ್ಳೋಣ. ಅದೇ ರೀತಿ ನೋಡಿ ಇಲಾಖೆಯಲ್ಲಿ 17,000 ಹುದ್ದೆಗಳು ಖಾಲಿ. ಸೊ ಒಂದು ಪೊಲೀಸ್ ಇಲಾಖೆಯಲ್ಲಿ ಸರಿಸುಮಾರು 17,000 ಹುದ್ದೆಗಳು ಖಾಲಿ ಇದ್ದು ಸದ್ಯಕ್ಕೆ ಈಗ 402 PSI ನೇಮಕಾತಿಗೆ ಒಂದು ಗ್ರೀನ್ ಸಿಗ್ನಲ್ ಕೂಡ ಸಿಗೋ ಸಾಧ್ಯತೆ ಇದೆ. ಸೊ ಈ ಒಂದು ಎಕ್ಸಾಮು KE ಇಂದಲೇ ಕೂಡ ಈ ಎಕ್ಸಾಮು ಕಂಡಕ್ಟ್ ಆಗುತ್ತೆ. ಸೊ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದೇ ರೀತಿ ನೀವೇನಾದರೂ ಮೊದಲ ಬಾರಿ ನಮ್ಮ ಚಾನಲ್ನ ಭೇಟಿ ನೀಡಿದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಇದರೊಂದಿಗೆ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಸೊ ಲೇಟೆಸ್ಟ್ ಜಾಬ್ ಅಪ್ಡೇಟ್ಸ್ ಏನೇ ಇದ್ರೂ ಅದು ನಿಮಗೆ ಬೇಗ ರೀಚ್ ಆಗುತ್ತೆ. ಸೊ ನೋಡಿ ಫ್ರೆಂಡ್ಸ್, 4 ವರ್ಷದಿಂದ ನೇಮಕಾತಿ ನಡೆದಿರೋದಿಲ್ಲ ಒಂದು ಪೊಲೀಸ್ ಇಲಾಖೆಯಲ್ಲಿ. ಸೊ ಆ ಒಂದು ವಿಳಂಬ ತಪ್ಪಿಸಲು ಶೀಘ್ರ KE ಇಂದಲೇ ಒಂದು ಲಿಖಿತ ಪರೀಕ್ಷೆ ನಡೆಯುವ ಸಾಧ್ಯತೆ ಇದೆ. ಸೊ ಈ ಒಂದು ಮಾಹಿತಿ ಕೂಡ ಒಂದು ಪತ್ರಿಕೆಯಲ್ಲೇ ಕೂಡ ಪ್ರಕಟ ಮಾಡಿದ್ದಾರೆ ಪೊಲೀಸ್ ಇಲಾಖೆಯಿಂದ. ಸೊ ಇನ್ನೊಂದು ನೋಡಿ, ಇಲಾಖೆಯಲ್ಲಿ 17,000 ಹುದ್ದೆಗಳು ಖಾಲಿ ಇದ್ದಾವೆ. ಸೊ 17,000 ಹುದ್ದೆಗಳು ಖಾಲಿ ಇದ್ದಾವೆ. ಸೊ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಸುಮಾರು 17,000 ಹುದ್ದೆಗಳು ಖಾಲಿ ಇದ್ದು ನೇಮಕಾತಿ ವಿಳಂಬವಾಗುತ್ತಿದೆ. ಕಳೆದ 4 ವರ್ಷಗಳಿಂದ ಇಲಾಖೆಯಲ್ಲಿ ಯಾವುದೇ ನೇಮಕಾತಿ ನಡೆದಿಲ್ಲ. ಈ ಅವಧಿಯಲ್ಲಿ ನಿವೃತ್ತಿಯಿಂದ ಹಲವು ಹುದ್ದೆಗಳು ಖಾಲಿಯಾಗಿವೆ. ಹೀಗಾಗಿ ಹಾಲಿ ಸಿಬ್ಬಂದಿ ಮತ್ತು ಅಧಿಕಾರಿಗಳಿಗೆ ಕಾರ್ಯದೊತ್ತಡ ಹೆಚ್ಚಾಗಿದೆ ಎಂದು ಹಿರಿಯ ಅಧಿಕಾರಿಯೊಬ್ಬರು ಹೇಳುತ್ತಾರೆ. ಸೊ ಇದ್ರ ಬಗ್ಗೆ ಕೂಡ ಒಂದು ಹಿರಿಯ ಅಧಿಕಾರಿಗಳು ಕೂಡ ಪ್ರತಿಕ್ರಿಯೆ ನೀಡಿದ್ದಾರೆ. ಯಾಕಂದ್ರೆ 17,000 ಹುದ್ದೆಗಳು ಹೆಚ್ಚು ಕಮ್ಮಿ ಖಾಲಿ ಇದ್ದು ಇಲಾಖೆಯಲ್ಲಿ ಈ ಒಂದು ಹುದ್ದೆಗಳನ್ನು ಭರ್ತಿ ಮಾಡಬೇಕು. ಕೆಲಸದ ಒತ್ತಡ ಏನಿದೆ ಬೇರೆ ಅಧಿಕಾರಿಗಳ ಮೇಲೆ ಒತ್ತಡ ಜಾಸ್ತಿ ಬೀಳ್ತಾ ಇದೆ. ಹಾಗಾಗಿ ಈ ಸದ್ಯ ಇಲ್ಲಿ ಕಳೆದ 4 ವರ್ಷ ನೆಲಗುದಿಗೆ ಬಿದ್ದಿರುವ 402 PSI ಹುದ್ದೆಗಳ ನೇಮಕಾತಿ ಸಂಬಂಧ ಶೀಘ್ರವೇ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವೇ ಲಿಖಿತ ಪರೀಕ್ಷೆ ನಡೆಸುವ ಸಾಧ್ಯತೆ ಇದೆ. ಅಂದ್ರೆ ಈ ಎಕ್ಸಾಮ್ ಅಥಾರಿಟಿ ಕೂಡ KEN ಅವರಿಗೆ ಕೊಟ್ಟಿದ್ದಾರೆ ಎಕ್ಸಾಮ್ ಕಂಡಕ್ಟ್ ಮಾಡಲಿಕ್ಕೆ 402 PSI ಹುದ್ದೆಗಳ ನೇಮಕಾತಿ. ಸೊ ಇನ್ನು 402 PSI ಹುದ್ದೆಗಳ ನೇಮಕಾತಿ ಸಂಬಂಧ ಮರುಪರೀಕ್ಷೆ ನಡೆಸುವಂತೆ ರಾಜ್ಯ ಪೊಲೀಸ್ ನೇಮಕಾತಿ ವಿಭಾಗದ ಮುಖ್ಯಸ್ಥರಾದ DGP ಕಮಲ್ ಪಂತ್ ಅವರೇ ಖುದ್ದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೆ ಪತ್ರ ಬರೆದಿರುವ ಬಗ್ಗೆ ಪೊಲೀಸ್ ಇಲಾಖೆ ಉನ್ನತ ಮೂಲಗಳಿಂದ ತಿಳಿದು ಬಂದಿದೆ. ಅಂಡ್ ಈ ಹಿಂದೆ ರಾಜ್ಯ ಪೊಲೀಸ್ ನೇಮಕಾತಿ ವಿಭಾಗದಿಂದ ನಡೆಸಲಾಗಿದ್ದ 545 PSI ಹುದ್ದೆಗಳ ನೇಮಕಾತಿಯಲ್ಲಿ ಭಾರೀ ಅವ್ಯವಹಾರ ಆರೋಪ ಕೇಳಿ ಬಂದಿತ್ತು. ಸೊ ಇದನ್ನು ಗಂಭೀರವಾಗಿ ಪರಿಗಣಿಸಿದ್ದು ರಾಜ್ಯ ಸರ್ಕಾರ CID ತನಿಖೆಗೆ ಆದೇಶಿಸಿತ್ತು. ತನಿಖೆಯಲ್ಲಿ ಅವ್ಯವಹಾರ ಆರೋಪ ಸಾಬೀತಾಗಿ ರಾಜ್ಯ ಪೊಲೀಸ್ ನೇಮಕಾತಿ ವಿಭಾಗದ ಮುಖ್ಯಸ್ಥರು ಸೇರಿದಂತೆ 100ಕ್ಕೂ ಅಧಿಕ ಆರೋಪಿಗಳು ಬಂಧನವಾಗಿತ್ತು. ಸೊ ನೋಡಿ ಫ್ರೆಂಡ್ಸ್, ಈ ಏನು ಅವ್ಯವಹಾರ ಏನಿದೆ ಇದರಿಂದ ಹೆಚ್ಚು ಕಮ್ಮಿ ತುಂಬಾನೇ ನೋಟಿಫಿಕೇಶನ್ಸ್ಗಳು ಡಿಲೇ ಆಗ್ತಿದ್ದಾವೆ. ಸೊ ಈ ತರ ಅವ್ಯವಹಾರ ನಡೀತಿರೋದ್ರಿಂದ ತುಂಬಾ ಜನ ಹಾರ್ಡ್ ವರ್ಕ್ ಮಾಡೋರಿಗೆ ಇದು ಪೆಟ್ಟು ಬೀಳ್ತಾ ಇದೆ, ಅವರಿಗೆ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ. ಸೊ ನೋಡಿ, ಇದರಿಂದ ನೇಮಕಾತಿಗಳು ಕೂಡ ಡಿಲೇ ಆಗ್ತವೆ. KPSC ಆಗಲಿ, KE ಆಗಲಿ ಅಂಡ್ KSP ಆಗಲಿ. ನೋಡಿ, ಈ ತರ ನಿಜವಾಗ್ಲೂ ಇದು ಒಂಥರ ತುಂಬಾ ಬೇಸರ ತರುವ ವಿಷಯ ಆಗಿರುತ್ತೆ. ಎನಿವೆ, ಸೊ ಈಗಾದ್ರೂ ಆಗ್ಲಿ ಮುಂದೆ ಯಾವುದೇ ಎಕ್ಸಾಮ್ ನಡೆದ್ರು ಪಾರದರ್ಶಕತೆಯಿಂದ ಟ್ರಾನ್ಸ್ಪರೆಯಿಂದ ಯಾವುದೇ ರೀತಿ ಅವ್ಯವಹಾರ ಇಲ್ಲದೆ ಪರೀಕ್ಷೆಗಳನ್ನು ನಡೆಸಲಿ ಅಂತ ನಾವು ಎಲ್ಲ ಎಕ್ಸಾಮಿನೇಷನ್ ಅಥಾರಿಟಿಗಳಿಗೆ ಮನವಿ ಮಾಡ್ಕೊಂತಿದ್ದೀವಿ. ಹಾಗೆ ಈ 402 PSI ನೇಮಕಾತಿಗಳ ಏನು ನೇಮಕಾತಿ ಇದೆ ಆದಷ್ಟು ಬೇಗ ಇದಕ್ಕೆ ನೋಟಿಫಿಕೇಶನ್ ಅನ್ನು ಬಿಡುಗಡೆ ಮಾಡಲಿ. ಹಾಗೆ ಈ ಯಾರೆಲ್ಲ ಪೊಲೀಸ್ ಆಸ್ಪಿರೆಂಟ್ಸ್ ಇದ್ರ ಅವರ ಕನಸಿನ ಇದು ಜಾಬ್ ಆಗಿರುತ್ತೆ ಪೊಲೀಸಲ್ಲಿ ಕೆಲಸ ಮಾಡಲಿಕ್ಕೆ. ಹಾಗಾಗಿ ಬಿ ರೆಡಿ ಗೈಸ್. ಸೊ ಆದಷ್ಟು ಬೇಗ 402 ನೇಮಕಾತಿಗೆ ಶೀಘ್ರದಲ್ಲಿ ಗ್ರೀನ್ ಸಿಗ್ನಲ್ ಕೂಡ ಸಿಗಲಿದೆ, ಅಧಿಸೂಚನೆ ಕೂಡ ಹೊರಬೀಳಲಿದೆ. ಸೊ ಅಧಿಸೂಚನೆ ಬಂದ ತಕ್ಷಣ ವಿಡಿಯೋ ಕೂಡ ಮಾಡಿ ನಾನು ಇದ್ರ ಬಗ್ಗೆ ಇನ್ಫಾರ್ಮೇಟಿವ್ ವಿಡಿಯೋ ಮಾಡಿ ಹಾಕಿರ್ತೀನಿ. ಸೊ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ತಕ್ಷಣ ನಿಮಗೆ ನೋಟಿಫಿಕೇಶನ್ ಕೂಡ ಸಿಗುತ್ತೆ. ಹಾಗೆ ಲೈಕ್ ಮಾಡಿ, ಶೇರು ಕೂಡ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.